ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತದ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಇದು ನಮಗೆ ಎಲ್ಲ ಗೌರ್ಮೆಂಟ್ ಎಕ್ಸಾಮಲ್ಲಿ ಯೂಸ್ ಆಗುವಂಥ ಪ್ರಶ್ನೆಗಳು. ಇದರ ಹಿಂದೆ ನೋಡಿದಂತೆ ನಾವು ಇದರ ಹಿಂದೆ ಇಷ್ಟು ಕ್ವಶನ್ಗಳು ನೋಡಿದ್ವಲ್ಲ, ಅದರ ಮುಂದಿನ ಕ್ವಶನ್ಗಳು ಇವು. ಅದರ ಬಗ್ಗೆ ಒಂದೊಂದಾಗಿ ತಿಳಿದುಕೊಂಡು ಹೋಗೋಣ ನಾವು. ಅದರ ಮುಂದಿನ ಭಾಗ ಇದು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಮೊದಲನೇ ಪ್ರಶ್ನೆ, ದೆಹಲಿಯ ಸುಲ್ತಾನರ ಸ್ಥಾಪಕರು ಯಾರು? ದೆಹಲಿಯ ಸುಲ್ತಾನರ ಸ್ಥಾಪಕರು ಕುತುಬುದ್ದೀನ್ ಐಬಕ್. ಎರಡನೇ ಪ್ರಶ್ನೆ, ಕುತುಬ್ ಮಿನಾರ್ ನಿರ್ಮಾಣವನ್ನು ಆರಂಭಿಸಿದವರು ಯಾರು? ಕುತುಬುದ್ದೀನ್ ಐಬಕ್. ಕುತುಬ್ ಮಿನಾರ್ ಕೂಡ ಕುತುಬುದ್ದೀನ್ ಐಬಕ್ನೇ ನಿರ್ಮಾಣವನ್ನು ಆರಂಭಿಸಿದರು. ಮೂರನೇ ಪ್ರಶ್ನೆ, ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದವರು ಯಾರು? ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದವರು ಇಲ್ತುತ್ಮಿಶ್. ಭಾರತದ ಮೊದಲ ಮಹಿಳಾ ಸುಲ್ತಾನ ಯಾರು? ಭಾರತದ ಮೊದಲ ಮಹಿಳಾ ಸುಲ್ತಾನ ರಜಿಯಾ ಸುಲ್ತಾನ್. ಐದನೇ ಪ್ರಶ್ನೆ, ಮಾರುಕಟ್ಟೆ ಸುಧಾರಣೆಗಳನ್ನು ಮಾಡಿದ ಸುಲ್ತಾನ ಯಾರು? ಮಾರುಕಟ್ಟೆಯ ಸುಧಾರಣೆಗಳನ್ನು ಮಾಡಿದ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ. ಆರನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು? ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದವಪ್ಪ ಅಂತಂದರೆ ಹರಿಹರ ಮತ್ತು ಬುಕ್ಕ. ಹರಿಹರ ಮತ್ತು ಬುಕ್ಕ. ಏಳನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ವರ್ಷ? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ವರ್ಷ 1336. ವಿಜಯನಗರದ ರಾಜಧಾನಿ ಯಾವುದು? ವಿಜಯನಗರದ ರಾಜಧಾನಿ ಹಂಪಿ. ವಿಜಯನಗರದ ಶ್ರೇಷ್ಠ ರಾಜ ಯಾರು? ವಿಜಯನಗರದ ಶ್ರೇಷ್ಠ ರಾಜ ಶ್ರೀಕೃಷ್ಣದೇವರಾಯ. ಶ್ರೀಕೃಷ್ಣ ದೇವರಾಯ. ಅಮುಕ್ತ ಮೌಲ್ಯದ ಕೃತಿಯ ಕರ್ತೃ ಯಾರು? ಅಮೂಲ್ಯ ಮುಕ್ತ ಕೃತಿಯ ಕರ್ತೃ ಶ್ರೀಕೃಷ್ಣ ದೇವರಾಯ. ಅಮೂಲ್ಯ ಮುಕ್ತ ಮೌಲ್ಯದ ಕೃತಿಯ ಕರ್ತೃ ಶ್ರೀಕೃಷ್ಣ ದೇವರಾಯ. ಮೊದಲ ಮೊಘಲ ಚಕ್ರವರ್ತಿ ಯಾರು? ಮೊದಲ ಮೊಘಲ ಚಕ್ರವರ್ತಿ ಯಾರಪ್ಪ ಅಂತಂದರೆ ಬಾಬರ್. ಮೊಘಲ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ 1526. 1526ರಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಬಾಬರನ್ನ ಯಾರು ಸೋಲಿಸ್ರಪ್ಪ ಅಂತಂದರೆ ಬಾಬರನ್ನ ಸೋಲಿಸಿದವರು ಯಾರು ಅಂತಂದರೆ ಇಬ್ರಾಹಿಂ ಲೋದಿ. ಅಕ್ಬರ್ನ ಪಾಲಕನಾದವರು ಯಾರು? ಅಕ್ಬರ್ನ ಪಾಲಕನಾದವರು ಬೈರಮ್ ಖಾನ್. ದಿನ್ ಇ ಇಲಾಹಿ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಅದು ಕೂಡ ಅಕ್ಬರೇ. ಅಕ್ಬರ್ನು ದಿನ್ ಇ ಇಲಾಹಿ ಧರ್ಮವನ್ನು ಸ್ಥಾಪಿಸಿದನು.
ತಾಜ್ ಮಹಲನ್ನು ನಿರ್ಮಿಸಿದವರು ಯಾರು? ತಾಜ್ ಮಹಲನ್ನು ನಿರ್ಮಿಸಿದವರು ಶಹಜಹಾನ್. ಇದು ಎಲ್ಲರಿಗೂ ಗೊತ್ತಿರುವ ಉತ್ತರ. ಶಹಜಹಾನ್ ತನ್ನ ಹೆಂಡತಿಗೋಸ್ಕರ ತಾಜ್ ಮಹಲನ್ನು ನಿರ್ಮಿಸಿದನು. ತಾಜ್ ಮಹಲ್ ಎಲ್ಲಿದೆ? ಎಲ್ಲರಿಗೂ ಗೊತ್ತಿರೋ ಉತ್ತರ ಅಲ್ವಾ ಇದು? ನೀವು ಕಾಮೆಂಟ್ನಲ್ಲಿ ಹೇಳಿ ಉತ್ತರ ಎಲ್ಲಿದೆ ಅಂತ. ತಾಜ್ ಮಹಲ್ ಎಲ್ಲಿರೋದು ಅಂತಂದರೆ ಆಗ್ರಾದಲ್ಲಿ. ಕೊನೆಯ ಪ್ರಬಲ ಮೊಘಲ ಚಕ್ರವರ್ತಿ ಯಾರು? ಕೊನೆಯ ಪ್ರಬಲ ಮೊಘಲ ಚಕ್ರವರ್ತಿ ಯಾರಪ್ಪ ಅಂತಂದರೆ ಔರಂಗಜೇಬ್. ಔರಂಗಜೇಬ್. 19ನೇ ಪ್ರಶ್ನೆ. 1957ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂಕೇತ ಯಾರು? ಯಾರಪ್ಪ ಅಂತಂದರೆ ಬಹದ್ದೂರ್ ಶಾ ಜಾಫರ್. ಬಹದ್ದೂರ್ ಶಾ ಜಾಫರ್. 20ನೇ ಪ್ರಶ್ನೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ 1857. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಭಾರತಕ್ಕೆ ಸಮುದ್ರ ಮಾರ್ಗವಾಗಿ ಬಂದ ಮೊದಲ ಯುರೋಪಿಯನ್ ಯಾರಪ್ಪ ಅಂತಂದರೆ ಪೋರ್ಚುಗೀಸರು ನಮ್ಮ ಭಾರತ ದೇಶದಲ್ಲಿ ಮೊದಲು ಯುರೋಪಿಯನ್ನರು ಸಮುದ್ರ ಮಾರ್ಗವಾಗಿ ಬಂದ ಮೊದಲಿಗರು ಪೋರ್ಚುಗೀಸರು. 22ನೇ ಪ್ರಶ್ನೆ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮ. ವಾಸ್ಕೋ ಡೆ ಗಾಮ. ವಾಸ್ಕೋ ಡಿ ಗಾಮ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ ವರ್ಷ 1498ರಲ್ಲಿ ವಾಸ್ಕೋ ಡಿ ಗಾಮನು ಭಾರತಕ್ಕೆ ಬಂದನು. ವಾಸ್ಕೋ ಡಿ ಗಾಮ ಭಾರತದಲ್ಲಿ ಇಳಿದ ಸ್ಥಳ ಯಾವುದು? ವಾಸ್ಕೋ ಡಿ ಗಾಮನು ಭಾರತದಲ್ಲಿ ಇಳಿದ ಸ್ಥಳ ಕಾಲಿಕಟ್. 25ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಪೋರ್ಚುಗೀಸ್ ವೈಸರಾಯ್ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. 26ನೇ ಪ್ರಶ್ನೆ. ಗೋವಾವನ್ನು ವಶಪಡಿಸಿಕೊಂಡ ಪೋರ್ಚುಗೀಸ್ ಅಧಿಕಾರಿ ಯಾರು? ಅಲ್ಬುಕರ್ಕ್. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ? ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಾಪನೆಯಾದ ವರ್ಷ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಾಪನೆಯಾಯಿತು. ಇಂಗ್ಲಿಷರು ಮೊದಲ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿದರು? ಇಂಗ್ಲಿಷರು ಮೊದಲ ಕಾರ್ಖಾನೆಯನ್ನು ಸೂರತ್ನಲ್ಲಿ ಸ್ಥಾಪಿಸಿದರು. ಗುಜರಾತ್ನಲ್ಲಿರೋದು ಸೂರತ್ ಅಂತ. ಪ್ಲಾಸಿ ಯುದ್ಧ ನಡೆದ ವರ್ಷ 1757ರಲ್ಲಿ ಪ್ಲಾಸಿ ಯುದ್ಧ ನಡೆಯಿತು. ಪ್ಲಾಸಿ ಯುದ್ಧದಲ್ಲಿ ಸಿರಾಜುದ್ದೌಲನನ್ನು ಸೋಲಿಸಿದರು ಯಾರು? ರಾಬರ್ಟ್ ಕ್ಲೈವ್. ಬಕ್ಸರ್ ಯುದ್ಧ ನಡೆದ ವರ್ಷ? ಬಕ್ಸರ್ ಯುದ್ಧ ನಡೆದ ವರ್ಷ 1764. 32ನೇ ಪ್ರಶ್ನೆ. ಬಕ್ಸರ್ ಯುದ್ಧದಲ್ಲಿ ಇಂಗ್ಲಿಷರನ್ನು ಮುನ್ನಡೆಸಿದವರು
ಯಾರು? ಹೆಕ್ಟರ್ ಮನ್ರೋ. ಹೆಕ್ಟರ್ ಮನ್ರೋ. 33ನೇ ಪ್ರಶ್ನೆ. ದ್ವೈತ ಆಡಳಿತವನ್ನು ಬಂಗಾಳದಲ್ಲಿ ಜಾರಿಗೆ ತಂದವರು ಯಾರು? ದ್ವೈತ ಆಡಳಿತವನ್ನು ಬಂಗಾಳದಲ್ಲಿ ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವನು ದ್ವೈತ ಆಡಳಿತವನ್ನು ಬಂಗಾಳದಲ್ಲಿ ಜಾರಿಗೆ ತಂದನು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ. ದತ್ತು ನಿರಾಕರಣ ನೀತಿಯನ್ನು ಜಾರಿಗೆ ತಂದವರು ಯಾರು? ಇದು ದತ್ತು ನಿರಾಕರಣ ನೀತಿಯನ್ನು ಲಾರ್ಡ್ ಡಲ್ಹೌಸಿ. ಲಾರ್ಡ್ ಡಲ್ಹೌಸಿ. ಲಾರ್ಡ್ ಡಲ್ಹೌಸಿ. ಲಾರ್ಡ್ ಡಲ್ಹೌಸಿಯನು ದತ್ತು ನಿರಾಕರಣ ನೀತಿಯನ್ನು ಜಾರಿಗೆ ತಂದನು. ಅದೇ ರೀತಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ಹೇಸ್ಟಿಂಗ್ಸ್. ಲಾರ್ಡ್ ಹೇಸ್ಟಿಂಗ್ಸ್. ಲಾರ್ಡ್ ಹೇಸ್ಟಿಂಗ್ಸ್ನು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದನು. ಭಾರತದ ಮೊದಲ ವೈಸರಾಯ ಯಾರು? ಭಾರತದ ಮೊದಲ ವೈಸರಾಯ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್. 38ನೇ ಪ್ರಶ್ನೆ. 1837ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾದ ಸ್ಥಳ ಯಾವುದು? 1837ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾದ ಸ್ಥಳ ಮೀರತ್. ಮೀರತ್. 1857ರ ದಂಗೆಯ ನಾಯಕ ಯಾರು? 1857ರ ದಂಗೆಯ ನಾಯಕ ರಾಣಿ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿ. 1857ರ ಪ್ರಮುಖ ದಂಗೆಯ ನಾಯಕ ಯಾರು? 1857ರ ಪ್ರಮುಖ ದಂಗೆಯ ನಾಯಕರು ನಾನ್ ಸಾಹೇಬ್. 41ನೇ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ? 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ. 42ನೇ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? ಎ.ಓ. ಹ್ಯೂಮ್. ಎ.ಓ. ಹ್ಯೂಮ್. ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು? ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ? ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ ಮುಂಬೈ. ಬಂಗಾಳ ವಿಭಜನೆ ನಡೆದ ವರ್ಷ? ಬಂಗಾಳ ವಿಭಜನೆ ನಡೆದ ವರ್ಷ 1905. 1905ರಲ್ಲಿ ಬಂಗಾಳವನ್ನು ವಿಭಜನೆಯಾಗಿ ಮಾಡಲಾಯಿತು. ಬಂಗಾಳ ವಿಭಜನೆ ಮಾಡಿದ ವೈಸರಾಯ ಯಾರು? ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್.
ಸ್ವದೇಶಿ ಚಳುವಳಿ ಆರಂಭವಾದ ವರ್ಷ ಯಾವುದು? ಸ್ವದೇಶಿ ಚಳುವಳಿಯು ಆರಂಭವಾದ ವರ್ಷ 1905. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳಿದವರು ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಬಾಲ್ ಗಂಗಾಧರ್ ತಿಲಕ್ ಅವರು ಹೇಳಿದರು. ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ? ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ 1906. 50ನೇ ಪ್ರಶ್ನೆ, ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ? ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಢಾಕಾ. ಢಾಕಾ. ಅದೇ ರೀತಿ ಇನ್ನಷ್ಟು ನಿಮಗೆ ಇದೇ ರೀತಿ GK ಕ್ವೆಶನ್ಗಳು ಬೇಕಾದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು.